ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ಇಲ್ಲಿ ಕನಕಾಗೆ ಮ್ಯಾನೇಜರ್ ಕಾಲ್ ಮಾಡಿ ಬರಕ್ಕೆ ಹೇಳ್ತಾರೆ. ಈಗ ಕನಕ ಮ್ಯಾನೇಜರ್ ಮುಂದೆ ಬಂದು ನಿಂತ್ಕೊತಾಳೆ. ರೋಹಿಣಿ ಬಗ್ಗೆ ನೀವ್ಯಾಕ್ರಿ ವಿಚಾರಿಸ್ತಾ ಇದ್ದೀರಾ ಅಂತ ಹೇಳಿದಾಗ ಕನಕ, ಸರ್ ಅವರು ನಮ್ಮ ರಿಲೇಟಿವ್ ಸರ್, ಅದಕ್ಕೆ ಕೇಳಿದೆ. ಆಗ ಮ್ಯಾನೇಜರ್ ಅವರು, ರಿಲೇಷನ್ ಏನಿದ್ರು ಮನೇಲಿ ಕಣ್ರಿ, ಇಲ್ಲಿ ಪರ್ಸ್ನಲ್ ವಿಚಾರನ ಹೊರಗಡೆ ಹೇಳಬಾರ್ದು ಅಂತ ಗೊತ್ತಿಲ್ವಾ ನಿಮಗೆ? ನಮ್ಮ ಹಾಸ್ಪಿಟಲ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಓದಿಲ್ವಾ? ನಮ್ಮ ಹಾಸ್ಪಿಟಲ್ ರೆಪ್ಯುಟೇಷನ್ಸ್ನೇ ಹಾಳು ಮಾಡಿಬಿಟ್ರಲ್ರಿ ನೀವು. ರೋಹಿಣಿ ಕಾಲ್ ಮಾಡಿ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ, ಇನ್ಮೇಲೆ ಹಾಸ್ಪಿಟಲ್ ಬರಲ್ಲ ಅಂತ ಹೇಳಿದ್ದಾರೆ. ಈಗಿಂದೀಗಲೇ ನಿಮ್ಮನ್ನ ಕೆಲಸದಿಂದ ತೆಗಿತಾ ಇದ್ದೀನಿ ಅಂತ ಹೇಳಿದಾಗ ಕನಕ, ಸರ್ 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 ಬೇಡ ಸರ್, ನನಗೆ ಗೊತ್ತಾಗಲಿಲ್ಲ ಸರ್, ಅದಕ್ಕೆ ಹೀಗೆಲ್ಲ ಮಾಡಿಬಿಟ್ಟೆ. ನಮ್ಮಮ್ಮ ಮತ್ತು ನಮ್ಮ ಅಕ್ಕ ಹೂ ಕಟ್ಟಿ ಅದನ್ನು ಮಾರಿ ನನಗೆ ಓದಿಸಿದ್ದಾರೆ ಸರ್. ನಮ್ಮ ಮನೇಲಿ ತುಂಬ ಕಷ್ಟ ಇದೆ ಸರ್, ನನ್ನನ್ನು ಕೆಲಸದಿಂದ ತೆಗಿಬೇಡಿ ಅಂತ ಹೇಳಿದಾಗ ಮ್ಯಾನೇಜರು, ಕಷ್ಟ ಇದೆ ಅಂದರೆ ಮಾತ್ರ ಈ ರೀತಿ ಕೆಲಸ ಯಾಕ್ರಿ ಮಾಡಿದ್ರಿ? ನಿಮ್ಮನ್ನ ಪನಿಷ್ ಮಾಡಿ ಬಿಡೋಕ್ಕಾಗಲ್ಲ. ಈ ಮಂತ್ ನೀವು ಹಾಫ್ ಸ್ಯಾಲ್ರಿ ಕೆಲಸ ಮಾಡಬೇಕಾಗತ್ತೆ, ಮುಂದಿನ ತಿಂಗಳಿಂದ ಫುಲ್ ಸ್ಯಾಲ್ರಿ ಕೊಡ್ತೀವಿ ಅಂತ ಹೇಳಿದಾಗ ಕನಕ, ಇಲ್ಲ ಸರ್, ನಾನು ಈ ತಿಂಗಳು ಹಾಫ್ ಸ್ಯಾಲ್ರಿಗೆ ಕೆಲಸ ಮಾಡ್ತೀನಿ ಅಂತ ಕನಕ ಹೇಳ್ತಾಳೆ. ಇಲ್ಲಿ ಸೂರ್ಯ ಮೀನಾಗೆ ಕಾಲ್ ಮಾಡ್ತಾನೆ, ನಾನು ಇವತ್ತು ಮನೆಗೆ ಬರಲ್ಲ ಕಣಮ್ಮ, ಅದನ್ನೇ ಹೇಳಕ್ಕೆ ಮಾಡಿದ್ದೆ. ನನಗಿವತ್ತು ಮೈಸೂರಿಗೆ ಒಂದು ಟ್ರಿಪ್ ಬಂದಿದ್ದೆ, ಅಲ್ಲೇ ಹೋಗಿ ಆಮೇಲೆ ವಾಪಸ್ ಬರ್ತೀನಿ, ಊಟಕ್ಕೆ ಮನೆಗೆ ಬರೋದಿಲ್ಲ ಅಂತ ಹೇಳಿದಾಗ ಮೀನಾ, ನೀವತ್ತು ಪೂರ್ತಿ ಕಾರ್ ಓಡಿಸ್ಬೇಕಾ, ಸುಸ್ತಾಗಲ್ವಾ ಅಂತ ಹೇಳಿದಾಗ ಸೂರ್ಯ, ಸುಸ್ತಾಗ್ದಲೇ ಇರೋದಕ್ಕೆ ನಾನೇನು ಗಂಧರ್ವನ ಅಥವಾ ಇಂದ್ರ ಪರಮಾತ್ಮನ? ಆಗ ಮೀನಾ, ರೀ ನಿಮಗೆ ಅಶ್ವಾಗಲ್ವಾ? ಸೂರ್ಯ, ಮೀನಾ ತಲೆ ತಿನ್ಬೇಡ ಕಣೆ, ಈಗ ಅವ್ರನ್ನ ಪಿಕಪ್ ಮಾಡೋ ಟೈಮ್ ಬಂತು, ಇಲ್ಲೇ ಲೊಕೇಶನ್ ಹತ್ರನೇ ಇದ್ದೀನಿ. ಆಗ ಮೀನಾ, ರೀ ಪದ್ಮಕ್ಕ ಅವರೆಲ್ಲ ಮನೆ ಹತ್ರ ಬಂದಿದ್ರು, ಹೂ ಕೊಟ್ಟೋ ಆರ್ಡರ್ ಬಂದಿದೆಯಂತೆ, ನೀನು ಬಾ ಅಂತ ಹೇಳಿದ್ರು ಅಂತ ಹೇಳಿದಾಗ ಸೂರ್ಯ, ಸರಿ ಆಯಿತು ಹೋಗ್ಬಾಮ್ಮ ಅಂತ ಹೇಳಿದಾಗ ಮೀನಾ, ರೀ ಎಲ್ಲಿಗೆ ಏನಕ್ಕೆ ಅಂತ ಏನು ಕೇಳೋದಿಲ್ವಾ ಅಂತ ಹೇಳಿದಾಗ ಸೂರ್ಯ, ನಾನೇನು ಕೇಳೋದಿಲ್ಲ, ನೀನು ಹೋಗ್ಬಾಮ್ಮ, ನನಗೆ ಟೈಮ್ ಆಯಿತು ಅಂತ ಹೇಳಿ ಸೂರ್ಯ ಕಾಲ್ ಕಟ್ ಮಾಡ್ತಾನೆ. ಈಗ ಮೀನಾ ಪದ್ಮ ಅವ್ರಿಗೆ ಕಾಲ್ ಮಾಡಿ, ಅಕ್ಕ ಹೂ ಕೊಟ್ಟೋದಕ್ಕೆ ನಾನು ಬರ್ತೀನಿ ಅಂತ ಹೇಳಿದಾಗ ಅವರು, ನೀನು ಹೀಗೆ ಹೇಳು, ನೀನು ನಿನ್ನ ಗಂಡಂಗೆ ಅಡುಗೆ ಮಾಡಿಕೊಂಡು ಮನೇಲೇ ಇರಮ್ಮ, ನೀನು ಬರಲ್ಲ ಅಂತ ಹೇಳಿದ್ದಕ್ಕೆ ನಾನು ದೇವಿಗೆ ಹೇಳ್ದೆ, ಅವಳಾಗಲೇ ಕಾಯ್ತಾ ಇದ್ದಾಳೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಶ್ರುತಿ ಮತ್ತೆ ಮೀನಾ ಹಾರರ್ ಮೂವಿ ನೋಡ್ತಾ ಇದ್ದಾರೆ. ಈಗ ಇಲ್ಲಿಗೆ ಶಾಂತಿ ಅವರು ಬರ್ತಾರೆ. ಮೀನಾ, ಮಧ್ಯರಾತ್ರಿ ಏನೇ ನಿಂದು ಕೂಗಾಟ ಹರ್ಚಾಟ ಅಂತ ಹೇಳಿದಾಗ ಶ್ರುತಿ, ಅತ್ತೆ ನಾವು ಹಾರರ್ ಮೂವಿ ನೋಡ್ತಾ ಇದ್ದೀವಿ, ಅದಕ್ಕೆ ಆ ರೀತಿ ಕೂಗ್ತಾ ಇದ್ವಿ. ಆಗ ಶಾಂತಿಯವರು, ಈ ಮೀನಾ ನೋಡಿದ್ರೆ ಒಳ್ಳೆ ದೆವ ಥರ ಇದ್ದಾಳೆ, ಅವಳೇ ದೆವ, ಬೇರೆ ದೆವಕ್ಕೆ ಅವಳು ಎದ್ರುಕೊಂತಾಳ ಅಂತ ಹೇಳಿದಾಗ ಶ್ರುತಿ, ಓ ದೆವ ನೋಡಿದ್ರೆ ಯಾರಿಗೆ ಭಯ ಆಗಲ್ಲ, ಹಾಗಾದ್ರೆ ನೀವು ದೆವ ನೋಡಿದ್ರೆ ಭಯ ಆಗಲ್ವಾ ಅಂತ ಹೇಳಿದಾಗ ಶಾಂತಿ, ನನ್ನ ಯಾರು ಅಂದ್ಕೊಂಡಿದ್ಯಾ, ಸಕ್ಕರೆ ಬೆಳೆ ಶಾಂತಿ, ನಾನು ಯಾರಿಗೂ ಎದುರಲ್ಲ. ಅಲ್ಲ ನಾನೇನು ಚಿಕ್ಕ ಹುಡುಗಿನ ಸಿನಿಮಾದಲ್ಲಿ ಬರೋ ದೆವ ನೋಡಿ ಎದ್ರುಕೊಳ್ಳಕ್ಕೆ ಅಂತ ಹೇಳಿ ಶಾಂತ ಅವರು ಹೋಗಿ ಮಲ್ಕೊಂತಾರೆ. ಈಗ ಮೀನಾ ಮತ್ತೆ ಶ್ರುತಿ ಇಬ್ರು ಸೇರ್ಕೊಂಡು ದೆವ್ವದ ಹಾಡಾಕಿ ಶಾಂತಿ ಅವ್ರನ್ನ ಎದುರಿಸ್ತಾ ಇರ್ತಾರೆ. ಇದರಿಂದ ಶಾಂತಿ ಅವರು ತುಂಬಾ ಭಯ ಪಡ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.